ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮೇರುನಟ. ಕನ್ನಡ ಚಿತ್ರರಂಗದ ಮೊದಲನೇ ಸ್ಟೈಲಿಶ್ ಇರೋ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕನ್ನಡದ ಸ್ಟಾರ್ಸ್ ಗಳಲ್ಲಿ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಮೊದಲನೇ ಸೂಪರ್ ಸ್ಟಾರ್ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಮೊದಲನೇ ಸಿನಿಮಾನೇ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿ ಸೆನ್ಸೇಷನಲ್ ಹಿಟ್ ಕೊಟ್ಟವರು ಆಂಗ್ರಿ ಯಂಗ್ ಮ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಟೈಗರ್ ಪ್ರಭಾಕರ್ ಅವರು ವಿಲ್ಲನ್ ಇಂದ ಹೀರೋಗೆ ಎಮರ್ಜ್ ಆಗಿ ಕನ್ನಡದಲ್ಲಿ ಟಾಪ್ 5 ಸ್ಟಾರ್ ಗಳಲ್ಲಿ ಒನ್ ಆಫ್ ದಿ ಸ್ಟಾರ್ ಆಗಿರುವಾಗಲೂ ಬೇರೆ ಭಾಷೆಗಳಲ್ಲಿ ವಿಲ್ಲನ್ ಆಗಿನೋ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿನೋ ಆಕ್ಟ್ ಮಾಡೋರು. ಒಬ್ಬ ಹೀರೋ ಆಗ್ಬಿಟ್ರೆ ಬೇರೆ ಸಿನಿಮಾಗಳಲ್ಲಿ ವಿಲ್ಲನ್ ಆಗಿ ಮಾಡ್ಬಿಟ್ರೆ ಅವರ ಇಮೇಜ್ ಹೋಗ್ಬಿಡುತ್ತೆ ಅನ್ನೋ ಒಂದು ಥಾಟ್ ನ ಮುರಿದಾಕಿ ಒಬ್ಬ ನಟ ಎಲ್ಲಾ ತರಹದ ಪಾತ್ರಗಳನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟವರು ಕನ್ನಡದ ಅಯನ್ ಮ್ಯಾನ್ ಟೈಗರ್ ಪ್ರಭಾಕರ್ ಅವರು. 15th ಜುಲೈ 1983 ನಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಬಲಿಗಾ ಬ್ರದರ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಡಿದೆದ ಸಹೋದರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಳುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. 15 ರಿಂದ 18 ಲಕ್ಷದಲ್ಲಿ ನಿರ್ಮಿಸಿರುವಂತಹ ಸಿನಿಮಾ ಆಗಿರೋದಕ್ಕಿಂತ 3 ಪಟ್ಟು ಹೆಚ್ಚಾಗಿ ಕಲೆಕ್ಟ್ ಮಾಡುತ್ತೆ. 80s ಅಲ್ಲಿ ವಿಷ್ಣುವರ್ಧನ್ ಅವರು ಟಾಪ್ 1 ನಲ್ಲಿ ಇರೋಕೆ ಈ ತರ ಸಿನಿಮಾಗಳು ಮುಖ್ಯವಾದ ಕಾರಣ ಅಂದ್ರೆ ಅದು ತಪ್ಪಾಗಲ್ಲ.